ಏ ಕದ್ರಜ್ಜಿ, ಗಂಗಿ, ಯಾರು ಅದು ಅಷ್ಟು ಗಲಾಟೆ ಮಾಡ್ತಾ ಇದ್ರ ಒಳಗೆ? ಏನಾಗೈತಿ? ಯಾರು? ಗುಂಡಜ್ಜಿನೇ? ಓ ಕಣೆ ಮಂಗಿ, ನಾನೇನೆ. ಯಾಕೆ ಗುದ್ದಾಡ್ತಾ ಇದ್ದೀರಾ? ಬಾ ಇಲ್ಲಿ, ಗೊತ್ತಾಗುತ್ತೆ ಒಳಕ್ ಬಂದ್ರೆ. ಯಾಕೆ ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ದೀರಾ? ಮಂಗಿ, ಏನಾತೆ? ಏನ್ ಮಾಡಿರೆ? ನಿಮ್ಮ ಅತ್ತೆನ ನಿಮ್ ಗಂಡನ ಸೇರ್ಕೊಂಡು ನಿನ್ನೇನು ಒದಿತಿದ್ರೇನೆ? ನನ್ನ ಯಾಕೆ ಒದಿತಾರೆ? ನಾನೇನು ಒದಿತಿಲ್ಲ. ಅವತ್ತಿಂದ ಪಂಚಾಯತಿ ಮಾಡಿ ಎಲ್ಲ ಬುದ್ಧಿ ಹೇಳ್ದಾಗಿಂದಾನೆ ಏನು ಒದಿತಾ ಇಲ್ಲ. ಆದ್ರೆ ನಮ್ಮ ಅತ್ತೆ ಮಾಡ್ತಾ ಇರೋ ಕೆಲಸ ನೋಡ್ಬಾ ಇಲ್ಲಿ. ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಮನೆಯಾಗಿರು ಅಂತಂದ್ರೆ ನನಗೂ ನನ್ನ ಗಂಡಗೂ ತಂಗಳು ಸಾರು ತಂಗಳು ಮುದ್ದೆ ಉಂಬಕ್ಕಿ ಕೂಲಿ ಕಳಿಸಿ ನಮ್ಮ ಅತ್ತೆ ನೋಡ್ಬಾ ಇಲ್ಲಿ ಹೋಟ್ಲಾಗೆ ತರಿಸ್ಕೊಂಡು ಏನೇನು ತಿಂತಾಯ್ತಿ ಅಂತ ನಮ್ಮನ್ನೆಲ್ಲನ ಕೂಲಿ ಕಳಿಸಿ. ಅಲ್ಲ, ಕಷ್ಟಪಟ್ಟು ದುಡಿಯೋದು ನಾವು, ಮಜಾ ಮಾಡ್ಕೊಂಡು ತಿಂಬೋದು ನಮ್ಮ ಅತ್ತೆ. ನೋಡ್ಗುಂಡಜ್ಜಿ ಇದೆ ಮಾಡೋದು. ನೋಡು, ಕೇಸರಿ ಬಾತು, ಇವತ್ತೊಂದು ಇಡ್ಲಿ, ಒಂದು ಪ್ಲೇಟು ಇವು ಬೋಂಡ ಎಲ್ಲ ಹೋಟ್ಲಿಂದ ತರಿಸ್ಕೊಂಡು ನಾವು ಹೋಗ್ತಿದ್ದಂಗೆ ಹೆಂಗ್ ತಿಂತ ಕುಕ್ಕಣೈತ್ ನೋಡು. ಅಯ್ಯೋ 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 ಅಯ್ಯೋ, ಏನಿದು ಇಷ್ಟೊಂದು? ಈಟೊಂದು ನಿನ್ನ ಒಬ್ಳೆ ತಿಂತಿ ಅನ್ಕದ್ರಜ್ಜಿ. ಅಲ್ಲ, ಆಟೊಂದು ಕೇಸರಿ ಬಾತು, ಒಂದು 6-7 ಇಡ್ಲಿ, 6-7 ಇದಾವೆ ಇಡ್ಲಿ, ಇಷ್ಟೊಂದು ಬೋಂಡ ಎಲ್ಲ ನೀನು ಒಬ್ಳೆ ತಿಂತೀಯಾ? ಅಲ್ಲ, ನಿಂದೇನು ಹೊಟ್ಟೆನೋ ಕನ್ನಂಬಡಿ ಕಟ್ಟೆನೋ? ಮತ್ತೇದು ಕನ್ನಂಬಡಿ ಕಟ್ಟೆಗಿನ ದೊಡ್ಡದು. ಅದಕ್ಕೆ ಈಟೊಂದು ತಿಂತ ಕುಕ್ಕಣೈತಿ. ನಮ್ಗೆಲ್ಲನ ಅರ್ಧಂಬರ್ಧ ಗೊಜ್ಜು ಕಿವ್ಸೋದು, ಮುದ್ದೆ ಮಾಡೋದು, ಮುದ್ದೆ ಹೆಚ್ಚಾಗಿ ಮಾಡಿ ಸಾಯಂಕಾಲಕ್ಕೂ ಅದನ್ನೇ ಉಂಡ್ರಿ ಎಂಬುದು. ಹೇಳ್ಕದ್ರಜ್ಜಿ, ಇದಷ್ಟು ನೀನು ಒಬ್ಳೆ ತಿಂತೀಯಾ? ಅಲ್ಲ ಕಣ್ ಗುಂಡಮ್ಮ, ಅದು ನಾನು ಒಂದಿಷ್ಟು ತಿಂದು ಇವ್ರಿಗೊಂದಿಷ್ಟು ಇರ್ತಾನ ಕೂಲಿ ಹೋಗಿ ಬಂದು ಸಾಯಂಕಾಲದಂಗೆ ತಿಂತಾರೆ ಅಂತ ಅಂದ್ಕೊಂಡು ಇಷ್ಟು ತಗೊಂಬಂದೆ ಅಷ್ಟೇನೆ. ನಾನು ಒಬ್ಳೆ ಯಾಕೆ ತಿಂಬಾನ ಇಟ್ಟಂದ? ಏನಂದೆ? ಇಷ್ಟಷ್ಟು ತಿಂದಂಗೆ ನೀನೊಂದಿಷ್ಟು ತಿಂದು ನಮ್ಗೆ ಇರ್ಸೋಣ ಅಂತ ಅನ್ಕೊಂಡಿದ್ದ? ನಾವು ಹೋದ್ಮೇಲೆ ಯಾಕೆ ತಂದೆ ಇಷ್ಟಕ್ಕೂ? ನಾವು ಹೋಗಿ ಇನ್ನೂ ಅರ್ಧ ಗಂಟೆನೂ ಆಗಿಲ್ಲ, ಆಲೇನೆ ತಂದಿಕ್ಕೊಂಡಿದ್ಯಾ. ನಾವು ಹೋಗತಕ್ಕ ನೀನು ಊಟ ಮಾಡಲ್ಲ. ಬೆಳಗ್ಗೆ ಹೊತ್ತಂಗ ಸಾಯಂಕಾಲದ ಹೊತ್ತಂಗ ನಾವು ಕೂಲಿ ಬರೋದಕ್ಕೂ ಮುಂಚೆಲೇನೆ ಆಲೇನೆ ಊಟ ಮುಗಿಸಿರ್ತೀಯ. ಉಣ್ಣು ಬರತ್ತೆ ಅಂದ್ರೆ ಇಲ್ಲ, ನಾನು ಆಲೆ ಆತು ಉಣ್ಣು ಅಂತೀಯ ಸಾಯಂಕಾಲದಂಗೆ. ಇವಾಗ ನನಗಿನ್ನೂ ಹೊಟ್ಟಸಿಲ್ಲ, ನೀವು ಉಂಡು ಹೋಗ್ರಿ ಆಮೇಲೆ ಉಣ್ತೀನಿ ಅಂತ ಹೇಳ್ತೀಯ. ನಾವು ಹೋಗ್ತಿದ್ದಂಗೆ ತಂದಿಕ್ಕೊಂಡಿದ್ಯಲ್ಲ, ಇದನ್ನ ನಮಗೆ ಇರಿಸ್ತಿದ್ದ ನೀನು? ದಿನ ನೀನು ಇದೇ ಮಾಡ್ತಿದ್ಯಾ. ಇವಂದ ಯಾವಾಗ ನಿನಗೆ ಅಡುಗೆ ಮನೆ ಜವಾಬ್ದಾರಿ ಬಿತ್ತು ಆವಾಗಿಂದನ ನಮ್ಮ ಕೂಲಿ, ನನ್ನ ಗಂಡನ ಕೂಲಿ ಎಲ್ಲ ಕೂಲಿ ಇಸ್ಕೊಂಡು ದುಡ್ಡೆಲ್ಲನ ಹಿಂಗೆ ತಂದು ಅಧ್ವಾನ ಮಾಡ್ತಾ ಇದೆಯಾ ತಿಂದು? ಅಯ್ಯೋ ಅಯ್ಯೋ, ಏನೇ ಕದ್ರಜ್ಜಿ ಹಿಂಗ ಮಾಡೋದು? ಅಲ್ಲ, ಮಗ ಸೊಸೆ ಕಷ್ಟಪಟ್ಟು ಕೂಲಿ ಹೋಗಿ ದುಡಿತಾರಲ್ಲ, ನೀನು ಅದಕ್ಕೆ ತಕ್ಕನಂಗೆ ಉಳಿಸ್ಕೊಂಡು ಅವ್ರಿಗೂ ಅಚ್ಚುಕಟ್ಟಾಗಿ ಅಡುಗೆ ಮಾಡಿಕೊಂಡು ಇರೋದು ಬಿಟ್ಟು ಅವರಿಗೆ ಮುದ್ದೆ ಸಾರು ಮಾಡಿಕ್ಕಿ ನೀನು ಇಂಥದ್ದೆಲ್ಲ ತೋರಿಸ್ಕೊಂಡು ತಿಂತಾ ಇದೆಯಲ್ಲ ಅವ್ರು ದುಡ್ದಿರೋ ದುಡ್ನಾಗೆ. ನೀನು ಏನು ಹೇಳ್ಬೇಕಮ್ಮ? ನೀಟೊಂದು ವಯಸ್ಸಾಗೈತಿ, ಬುದ್ಧಿ ಇಲ್ವೇ ನಿನಗೆ? ಮಾತಾಡ್ಕದ್ರಜ್ಜಿ, ಮಾತಾಡು. ಯಾಕೆ ಹಿಂಗೆ ಮಾಡ್ತಾ ಇದ್ಯಾ? ನೋಡ್ಗುಂಡಜ್ಜಿ, ಅವತ್ತು ಅದೇ ಪಂಚಾಯತಿಗೆ ನೀವೆಲ್ಲ ಹೇಳಿರಲ್ಲ, ನೀನು ನಿನ್ನ ಗಂಡ ಕೂಲಿ ಹೋಗ್ರಿ, ನಿಮ್ಮ ಅತ್ತೆ ಮನೆ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಮನೆಯಾಗಿರ್ಲಿ, ವಯಸ್ಸಾಗೈತೆ ಕೂಲಿ ಹೋಗೋದು ಬೇಡ ಅಂತನ. ಅವತ್ತಿಂದನ ನಾನು ಕೂಲಿ ಹೋಗ್ತೀನಿ, ನಮ್ಮ ಅಪ್ಪನೂ ಕೂಲಿ ಹೋಗ್ತೀವಿ. ದುಡ್ದಿದ್ದೆಲ್ಲನ ನನ್ನ ಕೈ ಕೊಡ್ರಿ, ನಾನು ತಾನೇ ಮನೆಗೆಲ್ಲ ಅಡುಗೆ ಮಾಡೋದು ತಂದಾಕೊಡು ಅಂತಾನ ಇಸ್ಕೊಂಡು ಇಚ್ಚೆ ಅಂತಿತ್ತು. ಬಿಡು, ನೀನು ಅಡುಗೆ ಮಾಡ್ತಲ್ಲ ಅಂತ ನಾವು ಕೊಡ್ತಿದ್ವಿ. ಆದರೆ ಒಂದೊಂದು ದಿವಸ ತಂಗಳು ಸಾರಿಗೆ ಬಿಡುತ್ತೆ, ಮುದ್ದೆಗೆ ಜಾಸ್ತಿ ಮಾಡೋದು ಸಾಯಂಕಾಲದಂಗೆ ಅದನ್ನೇ ಇಕ್ಕೋದು. ನೆನ್ನೆ ಸಾಯಂಕಾಲ ಬಂದು ತಂಗಳು ಸಾರು ತಂಗಳು ಮುದ್ದೆ ಉಂಡು ಮನ್ಕೊಂಡಿದ್ವಿ. ಎದ್ದಾಗ ಸ್ಯಾನೆ ಮಾಡೋದು, ಬೈನತ್ನಾಗ ಅದನ್ನೇ ಇಕ್ಕೋದು ನಮಗೆ. ಇವತ್ತೇ ಹೋಟ್ಲಾಗ ಇಲ್ಲಾಂದ್ರೆ ಯಾತನ ಮಾಡ್ಕೊಂಡು ತಿಂಬೋದು. ಇಂಥ ಕೆಲಸ ಮಾಡ್ತೈತಿ. ನೋಡು, ಹಿಂಗೆ ಮಾಡಿದ್ರೆ ನಾವು ಏನಾಗಬೇಕು? ಈ ಅಪ್ಪಗೆ ನಾನು ಹೇಳಿದ್ರೆ ನಂಬ್ತಾನೆ ಇರಲಿಲ್ಲ. ಅದಕ್ಕೆ ನಾವಿವತ್ತು ಸುಮ್ಮನೆ ಬೇರೆ ಊರ್ ತಕ್ಕ ಹೋಗ್ತೀವಿ ಇಬ್ರು ಒಂದೇ ತಕ್ಕೇನೆ ಅಂತ ಹೇಳಿ ಒಂದು ಅರ್ಧ ಗಂಟೆ ಮುಂಚೆಲೆ 9:30 ಹಂಗೆ ಹೋದ್ವಿ. ಅಟ್లా ಹೋಗದೆ ತಡ ಆಲೈತ್ಲ ಹೋಟ್ಲಕ್ಕೆ ಹೋಗಿ ಎಲ್ಲ ತಗೊಂಬಂದು ಇಕ್ಕೊಂಡು ಕುಕ್ಕಣೈತ್ ನೋಡು. ನಾವು ಅಲ್ಲಿಗೆ ಹೋಗಿ ಸ್ವಲ್ಪ ತಿದ್ದು ಒಂದು 1/4 ಗಂಟೆ 20 ನಿಮಿಷನ ಬಂದ್ವಿ. ನೋಡೋಣ ಅದೇಲಿ ನಮ್ಮ ಅತ್ತೆ ಏನು ಮಾಡುತ್ತೆ, ಮನೆಗೆ ಮಾಡ್ಕೊಂಡು ತಿಂಬುತ್ತೋ ಅಥವಾ ಹೊರಗಡೆ ತಂದು ತಿಂಬುತ್ತೋ ಅಂತಾನ. ನೋಡು, ಬಂದ್ರೆ ಈಟನ್ ಮಾಡ್ಕೊಂಡು ತಿಂತೈತಿ. ನಮ್ಮಯ್ಯಪ್ಪ ನಂಬ್ತಿರ್ಲಿಲ್ಲ ನನ್ನ ಮಾತ, ಅದಕ್ಕೆ ತೋರ್ಸೋಣ ಅಂತಾನೆ ಇವತ್ತು ನಾಟಕ ಮಾಡಿದ್ದು. ಅಂದ್ರೆ ಏನೇ ನಾಟಕ ಮಾಡ್ದ? ಕೂಲಿ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದ ನೀವಿಬ್ರು? ನನ್ನೇ ಏಮಾರಿಸ್ತಿರೇನೆ, ನಾಟಕ ಮಾಡ್ತಿರೇನೆ. ಕೂಲಿ ಪಲ್ಲಿ ಹೋಗ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಕೂಲಿ ಹೋಗೋದ್ ಬಿಟ್ಟು ಯಾಕೆ ವಾಪಸ್ ಬಂದ್ರಿ? ಯಾಕೆ ವಾಪಸ್ ಬಂದ್ರಿ? ಯಾಕೆ ಅಂದ್ರೆ ನಿನ್ ಕಳ್ಳಾಟನ ಬಯಲು ಮಾಡಕ್ಕೆ. ನಮ್ಮನ್ನೇನು ಇವತ್ತು ಯಾರು ಕರೆದಿರ್ಲಿಲ್ಲ ಕೂಲಿನ. ಸುಮ್ಮನೆ ನಿನ್ನೆ ಇದನ್ನೆಲ್ಲನ ತೋರಿಸ್ಬೇಕಾಗಿತ್ತಲ್ಲ ಎಲ್ಲಾರ್ಗು. ನೀನ್ ಮಾಡ್ತಾ ಇರೋದ ಅದಕ್ಕೇನೆ ಹೋಗೋಣ ಹಂಗೆ ಹೋಗಿ ವಾಪಸ್ ಬಂದಿದ್ದು. ನೋಡೆ ಗುಂಡಮ್ಮ, ಎಷ್ಟು ನಾಟಕ ಮಾಡ್ತಾರೆ ಇವರಿಬ್ರು. ಅಲ್ಲ, ನನ್ನ ಮಗ ನಾನು ಅಂದ್ರೆ ಎಷ್ಟು ಇಷ್ಟಪಡ್ತಿದ್ದ. ಇವಳು ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನನ್ನ ವಿರುದ್ಧನೇ ಎತ್ಕೊಡ್ತಾ ಇದ್ದಾಳೆ. ಇಂಥ ಸೊಸೆ ನಮಗೆ ಬೇಕಾ ಹೇಳು? ಏನೋ ನನ್ನ ಮಗುಗೆ ಯಾರು ಹೆಣ್ಣು ಕೊಡ್ತಿಲ್ಲ. ಅವಳು ಅನಾಥೆ, ಅವಳಿಗೊಂದು ಬಾಳ್ ಸಿಗುತ್ತೆ, ನನ್ನ ಮಗುಗೆ ಒಂದು ಹೆಣ್ಣು ಸಿಕ್ತಂಗಾಗುತ್ತೆ. ನಮಗೂ ವಯಸ್ಸಾದ ಕಾಲದಾಗೆ ಕಷ್ಟಕ್ಕೆ ಆಗ್ತಾಳೆ ಅಂತ ಮದುವೆ ಮಾಡ್ಕೊಂಬಂದ್ರೆ ನನ್ನ ಮಗುನ್ನೇನೆ ಎತ್ಕೊಡ್ತಾಳಲ್ಲಿ, ನನ್ನೇ ಬಯಸ್ತಾಳೆ. ನೋಡೆ ಗುಂಡಮ್ಮ, ಇದು ಸರಿನಾ? ಇಂಥ ಸೊಸೆ ನಮಗೆ ಬೇಡಪ್ಪ. ಹೆಂಗ ಬಾ, ಇವಳು ಬೇಡ, ಇವಳನ್ನ ಕಳಿಸ್ಬಿಡೋಣ ಆಚೆಗೆ. ಆಚೆ ಕಳಿಸ್ಬೇಕಾಗಿರೋದು ಇವಳನ್ನಲ್ಲ, ನಿನ್ನ. ಇವಳೇನು ತಪ್ಪು ಮಾಡಿದಾಳೆ ಆಚೆ ಕಳ್ಸಕ್ಕೆ? ಅವಳು ಸರಿಯಾಗಿ ಮಾಡಿದಾಳೆ. ನಾನು ನಿನ್ನ ನಂಬಿದ್ದೆ. ಇವಳು ಹೇಳಿದಾಗ ನನಗೆ ನಂಬಿಕೆ ಇರಲಿಲ್ಲ. ನಮ್ಮಮ್ಮ ಹಂಗೆಲ್ಲ ಮಾಡಲ್ಲ, ಸುಮ್ಮನೆ ನೀನೇ ಏನೇನೋ ಅನುಮಾನ ಪಡಬೇಡ ಅಂತ ನಾ ಬೈದೆ.
ಆದರೆ ಈಗ ಗೊತ್ತಾಯ್ತಲ್ಲ ಕಣ್ಣಾರೆ ಕಂಡ್ಮೇಲೆ. ಅಯ್ಯೋ 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 ಈ ತಾಟ್ಕಿತ್ತಿ ಬಂದು ನನ್ನ ಮಗನ ಕೈಲಿ ನನ್ನೇ ಮನೆಯಿಂದ ಆಚೆಗೆ ಹೋಗು ಅಂತ ಹೇಳಿಸ್ಬಿಟ್ಲು. ನೋಡೆ ಗುಂಡಮ್ಮ, ಇಂಥ ತಾಟ್ಕಿತ್ತಿನ ಕಟ್ಕೆ ಬಂದ್ವಲ್ಲ ನನ್ನ ಮಗುಗೆ. ಅಯ್ಯೋ ಮದುವೆ ಮಾಡ್ದಿದ್ರು ಪರವಾಗಿಲ್ಲ, ಇಂಥ ಸೊಸೆ ಮಾತ್ರ ಬೇಡಮ್ಮ ಬೇಡಮ್ಮ ಬೇಡ. ಬಡ್ಕ ಬಡ್ಕ, ನಿನಗೆ ಸರಿಯಾಗೈತಿ. ಬಾಯ್ ಬಡ್ಕೊಂಡು ಎಲ್ಲನ ಹೋಗಿ ಬಾಯ್ ಬಡ್ಕ ಹೋಗಿ. ಏನು ನಾನು ಎಲ್ಲನ ಹೋಗಿ ಬಾಯ್ ಬಿಡ್ಕೋಬೇಕಾ? ನಾನು ಯಾಕೆ ಹೋಗ್ಲಿ? ನೀನು ಹೋಗ್ಬೇಕು ಕಣೆ. ನೀನು ಹೋಗಿ ಮನೆ ಬಿಟ್ಟು ತೊಲಗೆ. ಮನೆಯಾಳಿ ತಾಯಿಗೂ ಮಗುಗೂ ಜಗಳ ತಂದಿಕ್ಕಿ ನನ್ನ ಮನೆಯಿಂದ ಆಚೆಗೆ ಹಾಕ್ಬೇಕು ಅಂತ ಕಣೆ ನೀನು ಪ್ಲಾನ್ ಮಾಡ್ಕೊಂಡಿರೋದು, ನನಗೆ ಗೊತ್ತೈತೆ. ನೋಡೆ ಗುಂಡಮ್ಮ, ಇಂಥ ಮನೆಯಾಳ ಸೊಸೆನ ಅಯ್ಯೋ ಅನಾಥೆ ಅಂತ ಕಟ್ಕೊಂಬಂದಿದ್ಕೆ ನನ್ನೇ ಮನೆಯಿಂದ ಆಚೆಗೆ ಹೋಗು ಅಂತಾಳೆ. ಅಯ್ಯಯ್ಯೋ ನೋಡ್ ಗುಂಡಜ್ಜಿ, ನಾನು ಇವತ್ತೇನ ಮನೆಯಿಂದ ಆಚೆಗೆ ಹಾಕ್ತೀನಂತೆ ಅಲ್ಲ. ಮಾಡೋ ತಪ್ಪೆಲ್ಲ ಮುಚ್ಕೊಂಬಕ್ಕೆ ಏನೇನು ನಾಟಕ ಮಾಡ್ತ ನೋಡು ನಮ್ಮ ಅತ್ತೆ. ರಜ್ಜಿ ಸಾಕು ಮುಚ್ಚು. ಅಲ್ಲ ಈ ಹುಡುಗಿ ಬಂದಾಗಿಂದನ ಹೆಂಗ್ ಸಂಸಾರ ಮಾಡ್ತೈತಿ ಅಂತನ ನಾವು ನೋಡ್ತಾ ಇದೀವಿ, ಊರಿನ ಜನಗಳು ಎಲ್ಲರೂ ನೋಡ್ತಾ ಇದಾರೆ. ನೀನು ಬಾಯ್ ಬಡ್ಕಬೇಡ. ಏನೇ ಗುಂಡಮ್ಮ, ನೀನು ಅವಳ ಕಡಿಕೆ ಮಾತಾಡ್ತೀಯ ಅಲ್ಲ? ವಯಸ್ಸಾಗಿರೋ ಮುದ್ಕಿ ಅವಳು ಹಂಗೆಲ್ಲ ಅನ್ಬೇಡ್ರಿ, ಚೆನ್ನಾಗಿ ನೋಡ್ಕೊಳ್ರಿ. ಏನೋ ವಯಸ್ಸಾಗಿರೋ ಕಾಲದಾಗೆ ಬಾಯಿ ಚಪ್ಲಾಗಿ ಏನೋ ತಂದು ತಿಂದೇವಳೆ, ಅದಕ್ಕೆ ಯಾಕೆ ಹಿಂಗೆ ಬೈತೀರಾ ಅಂತನ ಅವ್ರಿಗೆ ಬುದ್ಧಿ ಹೇಳಕ್ ಬಿಟ್ಟು ನನಗೇ ಬುದ್ಧಿ ಹೇಳಕ್ ಬರ್ತಾ ಇದೆಯಲ್ಲೇ ಗುಂಡಮ್ಮ ನೀನು. ಪಂಚಾಯತಿ ಮುಖ್ಯ ಸ್ಥಾನದಾಗಿದೀಯಾ ನೀನು, ಇಂಥ ನ್ಯಾಯ ಹೇಳ್ಬೋದೇನೆ? ಯಾರ ಕಡೆ ಕೇಳ್ತಾ ಇದೆಯಾ ನೋಡು ನೀನು. ಗುಂಡಜ್ಜಿ ಸರಿಯಾಗಿ ಹೇಳ್ತೈತೆ ಕಣಮ್ಮ. ಸುಮ್ಮನೆ ಇರು. ಅವಜ್ಜಿಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಹಂಗಿಲ್ದಲೆ ಅವಜ್ಜಿನ ನ್ಯಾಯ ಹೇಳಕ್ಕೆ ಅಲ್ಲಿ ಕುಂಡಿಸ್ಯವ್ರ ಜನಗಳೆಲ್ಲ ಸೇರಿ, ಊರಿನ ಜನಗಳು. ಹೂ ಕಣ್ಕದ್ರಜ್ಜಿ, ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲ ನೀನು ವಯಸ್ಸಾಗಿರೋಳು ಬಾಯಿ ಚಪ್ಪಲ ಅಂತ ತಿಳ್ಕೊ, ಆದ್ರೆ ಈಟೊಂದ ಅಲ್ಲ ಮಗ ಸೊಸಿಗೆ ಕೂಲಿ ಹೋಗ್ತಾರಲ್ಲ ಅವ್ರ ಜೊತೆಗೂ ನೀನು ಅಷ್ಟು ಬಾಯಿ ಚಪ್ಪಲ ಇದ್ರೆ ನನಗೆ ಬೋಂಡ ತಿನ್ನಂಗೆ ಆಗೈತಮ್ಮ. ತತ್ತೀನಿ ಸಾಯಂಕಾಲಕ್ಕೆ ಎಲ್ಲರೂ ಮಾಡ್ಕೊಂಡು ಮೂವರು ಊಟ ಮಾಡ್ತಾನ ತಿಂಬನ ಅಂತ ತಿನ್ಬೇಕಾಗಿತ್ತು ಮಾಡ್ಕೊಂಡು ಮನೆಯಾಗೆ. ಅದ್ ಬಿಟ್ಬಿಟ್ಟು ಇವರಿಗೆ ತಂಗಳು ಮುದ್ದೆ ಉಂಬಕ್ಕಿಕ್ಕಿ ಕೂಲಿ ಹೋಗ್ತಿದ್ದಂಗೆ ಈಟೊಂದೆಲ್ಲ ತಂದು ತಿಂತಾ ಇದೆಯಲ್ಲ. ನಿನಗೆ ಏನು ಹೇಳ್ಬೇಕು ಹೇಳು? ಹಿಂಗೆ ನೀನು ಮಾಡೋದು? ಪಾಪ ಏನೋ ವಯಸ್ಸಾಗಿರೋ ಮುದ್ಕಿ ಬಿಡು, ಮನೆಗೆ ಇರ್ಲಿ ಅಂತಾನ ಅವೆರಡು ಕೂಲಿ ಹೋಗ್ತವೆ. ಇನ್ಮೇಲೆ ಅದೆಲ್ಲ ಇಲ್ಲ. ನಡಿ ನೀನು ಕೂಲಿ ನಡಿ. ಆವಾಗಲೇ ನಿನಗೆ ಗೊತ್ತಾಗೋದು. ಬಿಸ್ಲಾಗೆ ಬೆವ್ರ ನೀರು ತೊಟ್ಟಿಕ್ಕಂಗೆ ಕೆಲಸ ಮಾಡಿದ್ದೇನೆ ಗೊತ್ತಾಗೋದು. ಕೂಲಿ ಹೋಗ್ಬೇಕು ನೀನು ನಾಳೆಯಿಂದನ. ಕೂಲಿ ಹೋಗಿ ನೀನು ದುಡ್ದು ತಗೊಂಬಂದು ನನ್ನ ಹೆಂಡತಿ ಕೈ ಕೊಡು. ಅವಳೆಲ್ಲ ನಾ ಏನು ಬೇಕು ಅದನ್ನೆಲ್ಲ ತಂದು ಮಾಡಿಕ್ತಾಳೆ. ನನ್ನೇ ಕೂಲಿ ಹೋಗ್ತೀಯಲ್ಲೋ? ಅಲ್ಲ ಎತ್ತು ತಾಯಿನ ಅದು ಈ ವಯಸ್ಸಿನಾಗೆ ಕೂಲಿ ಹೋಗು ಅಂತ ಹೇಳಕ್ಕೆ ನಾಚಿಕೆ ಆಗಲ್ವೇನೋ? ನಿನ್ ಗಂಡ್ಸಲ್ವೇನೋ? ದುಡ್ದು ನನ್ ಸಾಕಾಗಲ್ವೇನೋ? ಎಲ್ಲೋ ಬಿದ್ದಿದ್ದೆ, ಅಲ್ದಾಡ್ಕೊಂಡಿದ್ದೆ ಅಲ್ಲೆಲ್ಲನ ಬಂದ ಅಂತ ನಾನು ಮನೆಗೆ ಸೇರಿಸ್ಕೊಂಡಿದ್ಕೆ ನನ್ನೇ ಮನೆಯಿಂದ ಆಚೆಗೆ ಹಾಕ್ತೀನೋ? ಇದು ನಾನ್ ಮಾಡಿರೋ ಮನೆ ಕಣೋ. ನೀವಿಬ್ರು ಇಲ್ಲಿರಂಗಿಲ್ಲ. ನನ್ನೇನು ಕೂಲಿ ಹೋಗು ಅಂತ ಹೇಳೋದು? ನಾನು ಹೋಗಲ್ಲ. ನೀವು ಹೋಗಿ ತಂದಾಕಿ ದುಡ್ದು ನಾನು ಸಾಕ್ಬೇಕು ನೀನು. ಇಷ್ಟು ದಿನ ಸಾಕ್ತಿದ್ನಲ್ಲ ಅದಕ್ಕೆ ಸರಿಯಾಗಿ ಮಾಡಿದ್ಯಲ್ಲಮ್ಮ. ಮುಂದೆನೆ ಕಾಣಿಸ್ತೈತಲ್ಲ. ಅದೆಲ್ಲ ಬೇಡ ಅತ್ತೆ, ನೀನು ನಾಳೆಯಿಂದ ನಮ್ಮ ಜೊತೆಗೆ ಕೂಲಿ ಬಾ. ಮೂವರು ಹೋಗೋಣ ಕೂಲಿನ. ಮೂವರು ಕೂಲಿ ಹೋದ್ರೆ ಮನೆಗೆ ಅಡುಗೆ ಮಾಡೋರು ಯಾರು? ಮುಸ್ರೆ ತೊಳೆಯೋರು ಯಾರು? ಕಸ ಹೊಡೆಯೋರು ಯಾರು? ನೀರು ತರೋರು ಯಾರು? ಹೇಳು. ಮೂವರು ಹೋಗ್ರಿ, ಮೂವರು ಅನುಸರಿಸ್ಕೊಂಡು ಮಾಡ್ರಿ. ಇವಳು ಅಡುಗೆ ಮಾಡ್ತಾಳೆ, ನೀನು ಮುಸ್ರೆ ತೊಳ್ಕೊಡು, ಕಸ ಹೊಡಿ, ನೀರು ಹಾಕು, ಇವನು ನೀರು ತಂದು ಕೊಡ್ಲಿ. ಸರಿ ಆತಲ್ಲ ಮೂವಾರ್ಗು. ಗುಣದ ಹಕ್ಕ ಯಾಕೆ ಈ ತರ ಜಗಳಾಗಿ ಹಾಕ್ತೈತೆ? ಹೆಂಗೆ ಆಯ್ತು? ಏನಿಲ್ಲ ಕಣೆ ಬಾನು, ಈ ಮಂಗಿನೂ ಅಪ್ಪಂಗನೋ ಇದಾನಲ್ಲ ಅವರಿಬ್ರಿಗೂ ತಂಗಳನ್ನ ತಂಗಳು ಸಾರು ಇಕ್ಕೋದು, ಗೊಚ್ಚಿಗೆ ಸಿಕ್ಕೋದು ಹಿಂಗೆ ಮಾಡಿಕ್ಕಿ ಇವರು ದುಡ್ದೆಲ್ಲ ಕೂಲಿ ಹೋಗಿ ವಜ್ಜಿ ಕೈ ಕೊಟ್ಟವ್ರೆ. ಅಡುಗೆ ಮಾಡ್ತೈತೆ ಬಿಡು, ಯಾತನ ತರಕ್ಕೆ ಬೇಕಾಗುತ್ತೆ ನೋಡ್ಕೊಂಬತ್ತೆ ಮನೇನ ಅಂತಾನೆ. ಆದರೆ ಈ ವಜ್ಜಿ ಏನು ಮಾಡ್ತಾಳೆ? ಇವ್ರು ಹೋಗ್ತಿದ್ದಂಗೆ ಕೂಲಿನ ನೋಡು ಹೋಟ್ಲಾಗ ತಗೊಂಬಂದು ಕೇಸರಿ ಬಾತು, ಇಡ್ಲಿ, ಬೋಂಡ ಇಂಥ ತರಿಸ್ಕೊಂಡು ತಿಂತಾಳಂತೆ. ನೋಡಿ ವಜ್ಜಿ ಇಷ್ಟೊಂದು ವಯಸ್ಸಾಗೈತೆ ಹಿಂಗೆ ಮಾಡೋದು. ಅರೇ ಏನ್ ಕದ್ರಜ್ಜಿ ನಿಮ್ದು ಸೊಸೆ ಪಾಪ ಬಂದಾಗಿಂದ ಎಷ್ಟು ಕಷ್ಟಾಗೆ ಪಟ್ಟು ಕೂಲಿಗೆ ಹೋಗಿ ಮನೆ ಕೆಲಸಾಗೆ ಮಾಡ್ಕೊಂಡು ನಿಮ್ದನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆದ್ರೂ ಈ ತರ ಮೋಸಾಗೆ ಮಾಡಬಾರ್ದು ಬಿಡಿ. ಇಂಥ ಸೊಸೆಗೆ ನೀವು ಅನ್ಯಾಯ ಮಾಡಬೇಡಿ. ಇನ್ನು ಇವಳೊಬ್ಳು ಬಂದ್ಲು. ಸರಿ 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 ಸಾಕು ನಡೀರಿ. ಏನ್ ಸಾಕು ಇನ್ನ ಮುಗ್ದಿಲ್ಲ. ನೀನು ನಾಳೆಯಿಂದ ಕೂಲಿ ಬರಬೇಕು ಅಷ್ಟೇನೆ. ಕೂಲಿ ಬರೋ ತಕನ ನಾವು ಹೋಗಲ್ಲ, ನಾವು ಕೂಕಂತೀವಿ. ಅದು ಹೆಂಗೆ ನೀನು ಇದನ್ನೆಲ್ಲ ತಂದು ತಿಂತೀಯೋ ನೋಡೋಣ. ನಾನೇನೇನು ಇದನ್ನ ದಿನ ತರ್ಸ್ಕೊಂಡು ತಿಂಬಲ್ಲ. ಇವತ್ತೊಂದು ದಿವಸ ಏನೋ ಬಾಯಿ ಚಪ್ಪಳಕ್ಕೆ ತರಿಸಿದ್ದೀನಿ ಅಷ್ಟೇನೆ. ಬಿಡು, ಇನ್ಮೇಲೆ ತರ್ಸಕ್ಕೆ ಹೋಗಲ್ಲ ನಾನು. ಕೂಲಿ ಪಾಲಿ ಹೋಗಲ್ಲ, ನನ್ನ ಕೈಲಿ ಆಗಲ್ಲ ಬಿಸ್ಲಾಗೆಲ್ಲ ಮಾಡಕ್ಕೆ. ಸಾಕು ಮುಚ್ಚು. ಈ ಒಂದು ವಾರದಿಂದನ ನೀನು ತರ್ಸ್ಕೊಂಡು ತಿಂತಾ ಇರೋದ ನೋಡಿರೋರು ನನ್ನ ಹತ್ರ ಹೇಳವ್ರೆ. ಮತ್ತೆ ನನಗೆ ಹೆಂಗೆ ಗೊತ್ತಾಗ್ತಿತ್ತು ನೀನು ಹಿಂಗೆಲ್ಲ ತಿರ್ಸ್ಕೊಂಡು ತಿಂತಿದ್ಯಾ ಅಂತ?
ನನಗೂ ಹಂಗೆ ಅನುಮಾನ ಬತ್ತಿತ್ತು. ಇದ್ಯಾಕೆ ನಮ್ಮ ಅತ್ತೆ ನಾವು ಹೋಗೋವರೆಗೂ ಊಟ ಮಾಡಲ್ಲ, ಸಾಯಂಕಾಲದ ನೋಡಿದ್ರೆ ನಾವು ಬಂದ್ಮೇಲೆ ನಾನು ಆಲೆ ಉಂಡಿದ್ದೀನಿ ನೀವು ಉಂಡ್ರಿ ಅಂತಾನ ಹೇಳ್ತೀಯ, ಏನ್ ತಿಂಬುತ್ತೆ ಅಂತ ನನಗೂ ಅನುಮಾನ ಬಂತಿತ್ತು. ಆವಾಗ ಒಬ್ರು ಹೇಳಿದ್ರು, ಯಾಕೆ ನಮ್ಮ ಅತ್ತೆ ಹಿಂಗ್ ಮಾಡ್ತಲ್ಲ ಅಂತ ಯಾರನ್ನ ಕೇಳಿದೆ, ಕೂಲಿ ಹೋಗಿದ್ದಾಗೆ ಹೇಳಿದ್ರು ಅವರು. ಯಾರ ನೋಡಿರಾರ ಒಬ್ರು. ಯಾವಳು ಹೇಳ್ದವಳು ಕರ್ಕೊಂಬೈಲಿ ಅಂತಗೆ ಜಗಳ ತಂದಿಕ್ಕಕ್ಕೆ ಇಲ್ಲದ್ದು ಹೇಳ್ಕೊಡ್ತಾರೆ ಅಂತಾರ ಮುಂಡೇರ್ನೆಲ್ಲನ ಹತ್ರ ಸೇರಿಸ್ಬೇಡ ಅಂತಾರ ಮಾತಾ ಕೇಳಬೇಡ ನೀನು. ಸಾಕು ಮುಚ್ಕೋದ್ರಜ್ಜಿ. ಅಲ್ಲ ಅಂತ ಮುಂಡೇರ್ ಇಂಥ ಮುಂಡೇರ್ ಅಂತ ಬೈತಿಯಲ್ಲ, ನಿನ್ಗೆ ಗೊತ್ತಾಗಲ್ಲ ನಿನ್ಗೆ. ಅವರು ಒಳ್ಳೇದ್ ಕೇಳಿದ್ರಿ, ಹೇಳ್ದಿದ್ರೆ ಪಾಪ ಇವರಿಬ್ರು ಇನ್ನನ ಕಷ್ಟ ಪಡ್ತಲೇ ಇರೋರು, ನೀನು ಆರಾಮಾಗಿ ಹೋಟ್ಲಾಗ ತರಿಸ್ಕೊಂಡು ತಿಂತಿದ್ದೆ ನಿನಗೆ ಬೇಕಾದ. ಪಾಪ ಇವಕ್ಕೆ ತಂಗಳು ಸಾರು ಇಕ್ಕಿದ್ದೆ, ತಂಗಳು ಮುದ್ದೆನ. ಅದೆಲ್ಲ ಬೇಡ, ನಾಳೆಯಿಂದ 3 ಜನನು ಹೋಗ್ರಿ, ದುಡ್ದು ಕೂಲಿ ದುಡ್ಡೆಲ್ಲನ ತಂದು ಇವಳು ಕೈ ಕೊಡ್ರಿ, ಮನೆಗೆ ಬೇಕಾಗಿರೋದೆಲ್ಲನ ಇವಳೇ ತತ್ತಾಳೆ. ನಾನು ಕೂಲಿ ಹೋಗಿ ಇವಳು ಕೈಗೆ ದುಡ್ಡು ತಂದು ಕೊಡ್ಬೇಕಾ? ಇವಳು ಮನೆ ಯಜಮಾನಿನ? ನಾನು ಗೌಡಮ್ಮ, ನಾನು ಕೂಲಿನೂ ಹೋಗಲ್ಲ, ಇವರಿಬ್ರು ದುಡ್ದು ತಂದು ಕೊಡ್ಲಿ. ನಾನು ಇನ್ಮೇಲೆ ಇಂಥದೆಲ್ಲ ನಾ ತೋರಿಸ್ಕೊಂಡು ತಿಂಬಲ್ಲ, ಅಚ್ಚುಕಟ್ಟಾಗಿ ಅಡುಗೆ ಮಾಡಿರ್ತೀನಿ. ಏನು ಬೇಕಾಗಿಲ್ಲ, ಗುಂಡಜ್ಜಿ ಹೇಳ್ದಂಗೆ ಹಂಗೆ ಮಾಡೋಣ. ನಾನು ಅಡುಗೆ ಮಾಡ್ತೀನಿ, ನೀನು ಮುಸ್ರೆ ತೊಳ್ಕೊಡು, ಕಸ ಹೊಡಿ, ಈ ಅಪ್ಪ ನೀರು ತಂದು ಕೊಡ್ಲಿ. ಅಷ್ಟೇನಿ, 3 ಹೋಗೋಣ. ಹಂಗೆ ಮಾಡ್ರಿ ಇನ್ಮೇಲೆ. ಎಲ್ಲ ದುಡ್ಡು ನೀನೇ ಇಸ್ಕೊಂಡು ಕೇಳೆ ಮಂಗಿ. ನಾನು ಹೋಗಲ್ಲ ಕೂಲಿನ. ಹೋಗಲ್ಲ ಅಂದರೆ ಅದೇನು ಮಾಡ್ಬೇಕಾ ಅದನ್ನ ಅವಳು ಮಾಡ್ತಾಳೆ. ಏನು ಮಾಡ್ತಾಳೆ? ಏನು ಮಾಡ್ತೀನಿ ಅಂದರೆ ಈ ಮನೆಯಾಗೆ ನಿನಗೆ ಊಟ ಸಿಗಲ್ಲ ಅಷ್ಟೇನೆ. ಇನ್ನೇನು ಮಾಡೋಕ್ಕಾಗಲ್ಲ ನಾವು. ಅಯ್ಯೋ 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 ಲೇಪೆಂಗ ನನಗೆ ಉಂಬಕ್ಕಿಕ್ಕಲ್ಲ ಅಂತಾಳೆ ನೋಡು ನಮ್ಮ ಮನೆಗೆ ಬಂದು. ಅವಳು ಸರಿಯಾಗಿ ಹೇಳ್ತಾ ಇದ್ದಾಳೆ. ನಾಳೆಯಿಂದ ನೀನು ಕೂಲಿ ಹೋದ್ರೇನೆ, ಕೂಲಿ ಹೋಗಿ ಕೂಲಿ ದುಡ್ಡು ತಂದು ಇವಳ ಕೈ ಕೊಟ್ರೇನೆ ನಿನಗೆ ಈ ಮನೆಯಾಗ ಊಟ. ಇಲ್ಲ ಅಂದರೆ ಊಟನೂ ಇಲ್ಲ ಗೂಟನೂ ಇಲ್ಲ. ಸರಿ ಕಣ್ಗುಂಡಜ್ಜಿ, ಹೆಂಗೋ ನೀನು ಸಮಯಕ್ಕೆ ಸರಿಯಾಗಿ ಬಂದು ಒಳ್ಳೇದಾತು. 4 ಜನಕ್ಕೆ ತೋರಿಸಿದ್ಕೆ. ಎಲ್ಲಿದ್ರೆ ನಮ್ಮನ್ನೇನೆ ನನ್ನೇನೆ ಏನಾದ್ರೂ ಯಾಮಾಸ್ಬಿಟ್ಟು ಇವಳೆ ಏನೋ ಮಾಡ್ಯವಳೆ ಅಂತ ಹೇಳ್ಬಿಡೋದು. ಸರಿ ಅಮ್ಮ ಬರ್ತೀನಿ, ನಾಳೆಯಿಂದ ಹಂಗೆ ಮಾಡ್ರಿ. ಕೂಲಿ ಬರಲಿಲ್ಲ ಅಂದರೆ ನಿಮ್ಮ ಅತ್ತೆ ಅಡುಗೆ ಮಾಡಬೇಡ್ರಿ ಅಯ್ಯಮ್ಗೆ. ನೀವಿಬ್ಬರೇ ಮಾಡ್ಕೊಂಡು ಉಣ್ರಿ ಅಷ್ಟೇನು, ಬರ್ಲಾ? ಸರಿ ಆಯಿತು. ಈಗ ಕುಕ್ಕೊಂಡು ಇದೊಟ್ಟು ತಿನ್ನು ನೀನೇನೆ. ನೀನು ಹೆಂಗೋ ತಂದಿದ್ಯಾ, ಸುಮ್ಮನೆ ಯಾಕೆ ಅಧ್ವಾನ ಮಾಡ್ತೀಯ? ಬಾ ನಾವು ಹೋಗಿ ಹಂಗೆ ಸೌದಿನಾದ್ರೂ ಓದ್ಕೊ ಬರೋಣ. ಒಂದಿಷ್ಟು ಸೊಪ್ಪು ಕಿತ್ಕೊಂಡು ಹಂಗೇನು ಹಠಾತಿಗೆ ತಿನ್ಲಿ, ನಾವಿದ್ದೀವಲ್ಲ ಅದಕ್ಕೇನೆ ತಿಂಬಾಕೆ ನಾಸ್ಕೆ. ಬಾ ಹೋಗೋಣ. ಸರಿ ಆಯಿತು ನಡಿ. ಅಯ್ಯೋ 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 ನನಗೆ ಎಂಥ ಪಜಿತಿ ಬಂತಲ್ಲಪ್ಪ ದೇವ್ರೇ. ಅದು ಯಾ ಲೌಡಿ ಹೇಳಿದ್ಲಪ್ಪ ಈ ಮಂಗಿಗೆ ನಾನು ಹಿಂಗೆ ತರಿಸ್ಕೊಂಡು ತಿನ್ನೋದ? ನಾನು ಕೂಲಿ ಹೋಗ್ಬೇಕಂತೆ ನಾಳೆಯಿಂದನ. ಅಯ್ಯೋ ಹಾಳಾಗೋಗ್ಲಿಲ್ಲ ಒಟ್ಟಿನಲ್ಲಿ ಇದನ್ನು ಬಿಟ್ಟೋದ್ರಲ್ಲ, ಇದನ್ನಾದರೂ ತಿಮ್ಮನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.